ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಜಮಖಂಡಿ ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗ, IQAC ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಜರುಗಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುನಂದಾ ಶಿರೂರ್, ಮುಖ್ಯ ಅತಿಥಿಗಳಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಅರಳಿ ನಾಗರಾಜು, ಮಾನವ ಹಕ್ಕುಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಐಹೊಳ್ಳಿ, ಹಿರಿಯ ನ್ಯಾಯವಾದಿಗಳು ಮತ್ತು ಗಡಿ ತಜ್ಞರು, ಸಾಹಿತಿಗಳಾದ ಡಾಕ್ಟರ್ ರವೀಂದ್ರ ತೋಟಗೆರೆ, ಹಿರಿಯ ನ್ಯಾಯವಾದಿ ಶಶಿಕಾಂತ್ ದೊಡ್ಡಮನಿ, ಮಾನವ ಹಕ್ಕುಗಳ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣ ಕಾಂಬ್ಳೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ನ್ಯಾಯಾಧೀಶರಾದ ಅರಳಿ ನಾಗರಾಜ್, ನ್ಯಾಯವಾದಿ ಡಾಕ್ಟರ್ ರವೀಂದ್ರ ತೋಟಗೆರೆ, ಪ್ರಾಚಾರ್ಯರಾದ ಸುನಂದಾ ಶಿರೂರ್ ಅವರು ಮಾತನಾಡಿ ಮಾನವ ಹಕ್ಕುಗಳು ಎಂದರೆ ಏನು, ಅದರಿಂದ ಆಗುವ ಲಾಭಗಳ ಬಗ್ಗೆ ವಿದ್ಯಾರ್ಥಿನಿಯರಿಗೆ ವಿವರವಾಗಿ ತಿಳಿಸಿ ಮಾತನಾಡಿದರು. ಸಮಾಜದಲ್ಲಿ ಸಮಾನತೆಯ ನಿರ್ಮಾಣ ಮತ್ತು ಸಮಾಜದಲ್ಲಿ ಮಾನವರು ಮಾನವನಾಗಿ ಇರಬೇಕು, ಸಂವಿಧಾನದ ಆಶಯಗಳಂತೆ ಬದುಕಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು, ವಿದ್ಯಾರ್ಥಿನಿಯರು ಮತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ಸಂಗಪ್ಪ ಆಲ್ಗೂರ್ ಮಾಡಿದರೆ, ಸ್ವಾಗತವನ್ನು PR ದಳವಾಯಿ ಮಾಡಿದರು. ಪ್ರಾಸ್ತಾವಿಕವಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಅಂಬುಲಿ ಅವರು ಮಾತನಾಡಿದರೆ, ವಂದನಾರ್ಪಣೆಯನ್ನು SM ಕೋಟ್ಯಾಳ್ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ VR ದಳವಾಯಿ, ಡಾಕ್ಟರ್ MM ಮಂಟೂರ್, ಸುಭಾಷ್ ಪುರಾಣಿಕ್, ಸೋಮಪ್ಪ KM ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಒಬ್ಬ ವ್ಯಕ್ತಿ ಎಷ್ಟು ಸತಿ ಎಲೆಕ್ಷನ್ ನಿಲ್ಬಹುದು ಅಂತಿದ್ರೆ ಸಾಯೋವರೆಗೂ ಎಷ್ಟು ಎಲೆಕ್ಷನ್ ಬರ್ತಾವ ಅಷ್ಟಕ್ಕೆ ನಿಲ್ಲ. ಒಂದು ವೇಳೆ ಶಿವಕುಮಾರ ಸ್ವಾಮಿಗಳಾದಂಗೆ ಶತಾಯುಷಿಗಳಾಗಿಬಿಟ್ರೆ ದೇವೇಗೌಡರು ಅಂತಂದ್ರೆ ಮತ್ತೆ ಮುಂದಿನ ಎಲೆಕ್ಷನ್ ನಿಲ್ತಾವ. ನಿಲ್ಬಾರ್ದು ಅಂತಿಲ್ಲ. ಅದನ್ನೇ ಬಸವಣ್ಣನ ಹೇಳೋದು, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಹೋಗದ ಮುನ್ನ ಅಲ್ಲಿ ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿ ದೊಪ್ಪ ಒಡೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮನ. ನನಗೆ ಪಾಠ ಮಾಡಿದವರು ಹೇಳಿದ್ರು, ಪೂಜಿಸು ಕೂಡಲ ಸಂಗಮನ ಅಂದ್ರೆ ಸಮಾಜದ ಋಣವನ್ನು ತೀರಿಸು. ಸಮಾಜದ ಋಣ ತೀರಿಸ್ಬೇಕಾಗಿತ್ತು ಅಂದ್ರೆ ಯಾವುದಾದ್ರೂ ಅಧಿಕಾರದ ಇದ್ದು ತೀರಿಸ್ಬೇಕಂತ ಅರ್ಥ ಇಲ್ಲ. ನನ್ನ ಹಾಗೆ ಅಧಿಕಾರ ಬಿಟ್ಟು ಬಂದರೂ ತೀರಿಸೋದಕ್ಕೆ ಸಾಧ್ಯ. ನಾನು ಈ 11 ವರ್ಷದ ಅವಧಿಯಲ್ಲಿ ಎಷ್ಟು ಕಾಲೇಜುಗಳಿಗೆ ಹೋಗಿನಂತ ಲೆಕ್ಕ ಮಾಡಿದರೆ, ಮಾಡಿದ್ರೆ ಯಾರಿಲ್ಲ, ನಮ್ಗೆ ಅಸಿಸ್ಟೆಂಟ್ ಯಾರಿಲ್ಲ, ಮಾಡಿದರೆ 1000ಕ್ಕಿಂತ ಹೆಚ್ಚು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಸುಮಾರು ಒಂದು 60-70 ಸಾವಿರ ವಿದ್ಯಾರ್ಥಿಗಳ ಜೊತೆಗಾದರೂ ನಾನು ಸಂವಾದ ಮಾಡೀನಿ. ಇಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ಆ ಉತ್ತರಗಳನ್ನು ನಾವು ಒಪ್ಪಿದ್ದೀವಿ ಅಂತ ಹೇಳಿದ್ರು. ಯುದ್ಧ ಆದ ನಂತರ ಸಾಕಷ್ಟು ಆಸ್ತಿ ಪಾಸ್ತಿಗಳು ನಷ್ಟವಾಗ್ತದೆ, ಸಾಕಷ್ಟು ಜನರು ತಮ್ಮ ಜೀವವನ್ನೇ ಕಳೆದುಕೊಳ್ತಾರೆ. ಆಗ ಲೀಗ್ ಆಫ್ ನೇಷನ್ ಅನ್ನ ರದ್ದುಗೊಳಿಸಿ ಇಡೀ ಜಗತ್ತಿನಾದ್ಯಂತ 173 ದೇಶಗಳು ಕೂಡಿ ಒಂದು ವಿಶ್ವಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ. ಆ ವಿಶ್ವಸಂಸ್ಥೆಯನ್ನ ಹುಟ್ಟು ಹಾಕಿದ ನಂತರ 1945ರಲ್ಲಿ ಒಂದು UN ಡಿಕ್ಲರೇಷನ್, ಸಾರ್ವತ್ರಿಕವಾಗಿ ಮಾನವ ಹಕ್ಕುಗಳ ಘೋಷಣೆ ಆಗ್ತದೆ. ಆ ಮಾನವ ಹಕ್ಕುಗಳ ಘೋಷಣೆ ಯಾವ ರೀತಿ ಆಗ್ತದೆ ಅಂತಂದ್ರೆ, ಈ 2 ಮಹಾಯುದ್ಧದಲ್ಲಿ ಏನು ಜೀವವನ್ನು ಕಳೆದುಕೊಳ್ತಾರೆ, ಹಾಗೆ ಆಸ್ತಿಗಳನ್ನ ಕಳೆದುಕೊಳ್ತಾರೆ, ಅವರಿಗೆ ಆದಂತಹ ದುಃಖ ಆ ಎಲ್ಲ ದುಮ್ಮಾನಗಳನ್ನ ನೋಡಿಕೊಂಡು ಈ 1945ರಲ್ಲಿ ಒಂದು ಪೀಸ್ ಕಮಿಟಿ ಅಂದ್ರೆ ವಿಶ್ವಶಾಂತಿ ಸಲುವಾಗಿ ವಿಶ್ವಸಂಸ್ಥೆ ಹುಟ್ಟುಕೊಳ್ಳುತ್ತದೆ. ಇದರಿಂದ ಸಾರ್ವತ್ರಿಕ ಒಂದು ಮಾನವ ಹಕ್ಕುಗಳ ಘೋಷಣೆ ಆಗ್ತದೆ. ಆ ಘೋಷಣೆಯಲ್ಲಿ ಎಲ್ಲರೂ ಸಮಾನರು, ಲಿಂಗ ಭೇದ ಮಾಡಬಾರದು, ಜಾತಿ ಭೇದ ಮಾಡಬಾರದು, ಹಾಗೆ ಮತಪಂಥ ಇವೆಲ್ಲದರೂ ಕೂಡ ಭೇದಗಳನ್ನ ಮಾಡಬಹುದು, ವರ್ಣ ಭೇದ ಮಾಡಬಹುದು ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಹಾಗೆ ಮಹಿಳೆಯರಿಗೆ ಇರುವಂತಹ ಕೆಲವೊಂದು ಕಾನೂನುಗಳ ಬಗ್ಗೆನೂ ಕೂಡ ಬೆಳಕು ಚೆಲ್ತಾರೆ. ಹಾಗೆ ಮಕ್ಕಳ ಬಗ್ಗೆಗೂ ಕೂಡ ಸಾಕಷ್ಟು ಬೆಳಕುಗಳನ್ನು ಚೆಲ್ತಾರೆ. ತದನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ 1947ರಲ್ಲಿ. 1948ರಲ್ಲಿ ಈ UN ಡಿಕ್ಲರೇಷನ್ ತನ್ನ ಒಂದು ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡ್ತದೆ. ಆ ಘೋಷಣೆ ಮಾಡಿದ ನಂತರ ಕರಡು ಪ್ರತಿ ಅಂದರೆ ಸಂವಿಧಾನದ ಕರಡು ಪ್ರತಿ ರಚನೆ ಆಗ್ತದೆ. ಆ ಸಂವಿಧಾನದ ಕರಡು ಪ್ರತಿ ರಚನೆ ಮಾಡುವಂತ ಸಂದರ್ಭದೊಳಗೆ ಈ ನಮ್ಮ UN ಡಿಕ್ಲರೇಷನ್ ಮಾಡಿರುವಂತ ಎಲ್ಲ ಹಕ್ಕು ಬಾಧ್ಯತೆಗಳು ಕೂಡ 18 ಹಕ್ಕು ಬಾಧ್ಯತೆಗಳು ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿ ಉಳಿತವೆ. ಆದ ಕಾರಣ ಮಾನವ ಹಕ್ಕು ಬಿಟ್ಟು ಸಂವಿಧಾನವಿಲ್ಲ, ಸಂವಿಧಾನ ಬಿಟ್ಟು ಮಾನವ ಹಕ್ಕು ಇಲ್ಲ ಅಂತ ಹೇಳಿ ನಾವು ಹೇಳ್ತೇವೆ. ಇವತ್ತು ಏನಿದೆ ಅಂತಂದಾಗ ಮಾನವ ಹಕ್ಕುಗಳು ಅಂತಂದಾಗ ನೀವು ಎಲ್ಲ ಓದ್ತೀರಿ, ಭಾರತ ಸಂವಿಧಾನವನ್ನು ಎಲ್ಲರೂ ಅಧ್ಯಯನ ಮಾಡ್ಲಿಕ್ಕತ್ತೀರಿ. ಕೆಲವರು ಅಧ್ಯಯನ ಮಾಡಿರಿ, 2nd ಇಯರ್ ಮತ್ತು 3rd ಇಯರ್ ಅಧ್ಯಯನ ಮಾಡಿರಿ.
ಫಸ್ಟ್ ಇಯರ್ದವ್ರು ಈ ಸಲ ಏನಂತಂದಾಗ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡ್ಲಿಕತ್ತೀರಿ. ಆ ಸಂವಿಧಾನದ 3ನೇ ಭಾಗದ ಬಗ್ಗೆ ನ್ಯಾಯಾಧೀಶರು ಹೇಳಿದ್ರು, ಬಹಳ ಅದ್ಭುತವಾಗಿ ಹೇಳಿದ್ರು. ಏನದಾವ ಹಕ್ಕುಗಳು, ಯಾವ ರೀತಿ ಇದಾವ, ಆ ಹಕ್ಕುಗಳು ಮೊದಲು 7 ರೀತಿಯ ಹಕ್ಕುಗಳನ್ನ ಅನುಭವಿಸ್ತಾ ಇದ್ದೀವಿ. ಇವತ್ತು ಏನಂತಂದಾಗ 6 ರೀತಿಯ ಮೂಲಭೂತ ಹಕ್ಕುಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ಆ ಮೂಲಭೂತ ಹಕ್ಕುಗಳು ಅದಾವ ಅಂತೇಳಿ ನಾವು ನೀವೆಲ್ಲರೂ ಕೂಡ ಏನಂತಂದಾಗ ಯಾವುದೇ ಜಾತಿ, ಜನಾಂಗ, ಧರ್ಮ, ಭಾಷೆ ಅಥವಾ ಬಣ್ಣ, ಲಿಂಗ ಅನ್ನುವಂತ ಭೇದ ಭಾವ ಇಲ್ಲದೆ ಒಂದೇ ಸೂರಿನಲ್ಲಿ ಕುಳಿತು ನಾವು ಕಲೀಲಿಕ್ಕತ್ತೀವಿ ಅಂತಂದಾಗ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದಾಗ ಸಂವಿಧಾನದಲ್ಲಿ ನಮ್ಗೆ ನಮ್ಮ ಹಿರಿಯರು ಕೂಡ ಮಾಡಿದಂತ ನಮ್ಮ ಮುಂದಿನ ಸಂತತಿ, ಮುಂದಿನ ಪೀಳಿಗೆ ಬಹಳ ಉನ್ನತವಾದಂತ ಜೀವನವನ್ನ ನಿರ್ವಹಣೆ ಮಾಡ್ಲಿ, ಅವರು ಕೂಡ ಏನಂತಂದಾಗ ಸಮಭಾಗ ಸಮಪಾಲನ್ನು ಹೊಂದಲಿ ಅನ್ನುವಂತ ಉದ್ದೇಶದಿಂದ ನಮಗ ಅವರು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಹೋಗಿದ್ದಾರೆ. ಆ ಒಳ್ಳೆಯ ಬುದ್ಧಿಯನ್ನ ನಾವ್ ಎಂತಂದಾಗ ಬಿಚ್ಚಿಕೊಂಡು ನಾವ್ ಯಾವ ರೀತಿ ಉಳಬೇಕು, ಯಾವ ರೀತಿ ಊಟ ಮಾಡಿದಾಗ ಅದರಿಂದ ನಮ್ಮ ಏನಂತಂದಾಗ ಅಣ್ಣವ್ರು ಹೇಳಿದ್ರು ಬಹಳ